ಸ್ನೇಹಿತರೆ, ಎಲ್ಲ ಗೃಹಲಕ್ಷ್ಮಿಯರು ಪ್ರತಿದಿನ ಕೇಳುವಂಥ ಪ್ರಶ್ನೆ ಏನೆಂದರೆ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ನಾವು ಕಳೆದ 2-3 ದಿನದಿಂದ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣದ ಕುರಿತು ವಿಡಿಯೋನ ಮಾಡಿರಲಿಲ್ಲ. ಅದರಿಂದ ಸಾಕಷ್ಟು ಜನ ಕಮೆಂಟ್ ಮುಖಾಂತರ ಕೇಳ್ತಿದ್ದೀರಾ 16ನೇ ಕಂತಿನ ಯಾವಾಗ ಬರುತ್ತೆ ಅಂತ. ನೀವು ಸಂಕ್ರಾಂತಿ ಹಬ್ಬಕ್ಕೆ ಬರುತ್ತೆ ಅಂತ ಹೇಳಿದ್ರಿ, ಯಾಕೆ ಸಂಕ್ರಾಂತಿ ಹಬ್ಬಕ್ಕೆ ಬಂದಿಲ್ಲ ಅಂತ ಪ್ರಶ್ನೆಯನ್ನು ಮಾಡ್ತಿದ್ದೀರಾ. ಈ ಎಲ್ಲ ಕುರಿತು ಒಂದು ವಿಡಿಯೋದಲ್ಲಿ ಮಾತನಾಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಟ್ಬಿಟ್ಟಿನಿ. ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಹೌದು ಸ್ನೇಹಿತರೆ, ನೀವು ಪ್ರತಿದಿನ ಕೇಳ್ತಾನೆ ಇದ್ದೀರಾ 16ನೇ ಕಂತಿನ ಯಾಕೆ ಬಂದಿಲ್ಲ, ಸಂಕ್ರಾಂತಿ ಹಬ್ಬಕ್ಕೆ ಬರುತ್ತೆ ಅಂತ ಹೇಳಿದ್ರಿ, ಯಾಕೆ ಹಣ ಜಮಾ ಮಾಡಿಲ್ಲ ಅಂತ ನೀವು ಕೇಳ್ತಿದ್ದೀರಾ. ಸ್ನೇಹಿತರೆ, ನಾವು ಸಂಕ್ರಾಂತಿ ಹಬ್ಬಕ್ಕೆ 16ನೇ ಕಂತಿನ ಬರುತ್ತೆ ಅಂತ ಯಾಕೆ ಹೇಳಿದ್ದೀವಿ ಅಂದರೆ, ಇಲ್ಲಿ ಸಚಿವೆ ಆದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು 16ನೇ ಕಂತಿನ ಹಣ ನಿಮಗೆ ಸಂಕ್ರಾಂತಿ ಹಬ್ಬಕ್ಕೆ ಬರುತ್ತೆ ಅಂತ. ಮತ್ತು ಚಂದ್ರಭೂಪಾಲ್ ಅವರು ಕೂಡ ತಿಳಿಸಿದ್ರು, ನಿಮಗೆ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣ ಸಂಕ್ರಾಂತಿ ಹಬ್ಬಕ್ಕೆ ಬರುತ್ತೆ ಅಂತ. ಆದರೆ ಹಣ ಬಂದಿಲ್ಲ. ಈ ಸಂಕ್ರಾಂತಿ ಹಬ್ಬದಿಂದ ಎಲ್ಲಾನು ಏನು ನಡೆಯುತ್ತಿದೆ ಅಂತ ನಿಮಗೆ ಗೊತ್ತಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅಪಘಾತ ಆಗಿದೆ. ಆದ್ದರಿಂದ 16ನೇ ಕಂತಿನ ಲೇಟ್ ಆಗುತ್ತಿದೆ ಸ್ನೇಹಿತರೆ. ಈ ಕುರಿತು ಬೇರೆ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ. ಗೃಹಲಕ್ಷ್ಮಿ ಯೋಜನೆಗೆ ತಾಂತ್ರಿಕ ತೊಂದರೆ, ಹಣ ವಿಳಂಬಕ್ಕೆ ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ ಅಂದರೆ, ಗೃಹಲಕ್ಷ್ಮಿ ಯೋಜನೆ ಹಣ ಕೇಂದ್ರ ತಾಂತ್ರಿಕ ದೋಷದಿಂದ ಸಮಸ್ಯೆ ಆಗಿದೆ ಹೊರತು ಕಳೆದ 2-3 ತಿಂಗಳ ಹಣ ಒಟ್ಟಿಗೆ ಖಾತೆಗೆ ಜಮಾ ಆಗಲಿದೆ ಎಂದು ಇಲ್ಲಿ ಡಾಕ್ಟರ್ ಪುಷ್ಪ ಅಮರನಾಥ್ ಅವರು ಭರವಸೆ ನೀಡಿದ್ದಾರೆ. ಸ್ನೇಹಿತರೆ, ಇಲ್ಲಿ ಹಣ ವಿಳಂಬ ಆಗಿದೆ ಕರೆಕ್ಟ್, ಆದರೆ ನಿಮಗೆ ಹಣ ಬರದೇ ಇರೋ ರೀತಿ ಆಗಲ್ಲ. ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ ಬಂದೇ ಬರುತ್ತೆ. ನಿಮಗೆ 2 ತಿಂಗಳ ಹಣ ಪೆಂಡಿಂಗ್ ಏನಾದರೂ ಇದೆ ಅಂದರೆ 4,000 ಹಣ ಬರುತ್ತೆ. 3 ತಿಂಗಳ ಹಣ ಏನಾದರೂ ಪೆಂಡಿಂಗ್ ಇದ್ದರೆ ಒಟ್ಟಿಗೆ 6,000 ರೂಪಾಯಿ ಹಣ ಆದರೆ ಬರುತ್ತೆ ಅಂತ ಇಲ್ಲಿ ಡಾಕ್ಟರ್ ಪುಷ್ಪ ಅಮರನಾಥ್ ಅವರು ಭರವಸೆಯನ್ನು ಕೊಟ್ಟಿರುವಂಥದ್ದು. ಈ ಕುರಿತು ಕೊಡಗಿನ ಪಟ್ಟಣದ ಶಾಸಕರ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, 5 ಗ್ಯಾರಂಟಿ ಯೋಜನೆಯ ಪ್ರಯೋಜನವನ್ನು ಪಡೆಯುತ್ತಿರುವ ಕುಟುಂಬಕ್ಕೆ ಸುಮಾರು 7,000 ರೂಪಾಯಿ ಖರ್ಚನ್ನು ಸರ್ಕಾರವೇ ಭರಿಸುತ್ತಿದೆ. ಗೃಹಲಕ್ಷ್ಮಿ ಯೋಜನೆ ಹಣ ಕೆಲವು ತಾಂತ್ರಿಕ ತೊಂದರೆಯಿಂದ ಸಮಸ್ಯೆಯಾಗಿದೆ ಹೊರತು ಕಳೆದ 2-3 ತಿಂಗಳಿಂದ 6,000 ರೂಪಾಯಿ ಹಣ ಒಟ್ಟಿಗೆ ಜಮಾ ಆಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೆಲವರು ಹೇಳ್ತಾ ಇದ್ದಾರೆ, ನಮಗೆ 15ನೇ ಕಂತಿನ ಹಣ ಬಂದಿಲ್ಲ, ಈಗ 16ನೇ ಕಂತಿನ ಹಣನೂ ಬಂದಿಲ್ಲ, ಇನ್ನೇನು 17 ಕಂತಿನ ಹಣಕ್ಕೆ ಟೈಮ್ ಆಗಿದೆ, ಆದರೆ 17 ಕಂತಿನ ಹಣನೂ ಕೂಡ ಬರುತ್ತೋ ಇಲ್ವೋ ಅನ್ನುವಂಥ ನಂಬಿಕೆ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಆದರೆ ಇಲ್ಲಿ ಒಟ್ಟಿಗೆ 3 ತಿಂಗಳ ಹಣ ಆದರೆ 6,000 ರೂಪಾಯಿ ಹಣ ಆದರೆ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗಲಿದೆ ಸ್ನೇಹಿತರೆ. ಇಲ್ಲಿ ಇವರು ಹೇಳುವ ಪ್ರಕಾರ ನಿಮಗೆ ಒಟ್ಟಿಗೆ ಹಣ ಆದರೆ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗಲಿದೆ. ಈಗ ನೀವೆಲ್ಲರೂ ಕೂಡ ಒಂದು ಪ್ರಶ್ನೆಯನ್ನು ಕೇಳಿರ್ತೀರ. ನೀವು ಏನು ಕೇಳ್ತಿದ್ದೀರಾ ಅಂದರೆ, ಈಗ ಹಾಗಾದರೆ 16ನೇ ಕಂತಿನ ಹಣ 17ನೇ ಕಂತಿನ ಹಣ ನಮಗೆ ಬಂದಿಲ್ಲ, ಈಗ ನಮಗೆ 15ನೇ ಕಂತಿನ ಹಣದವರೆಗೂ ಕರೆಕ್ಟಾಗಿ ಹಣ ಬಂದಿದೆ, 16ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ. ಫಲಾನುಭವಿಗಳು ಈಗ ನಿಮಗೆ 16 ಮತ್ತು 17ನೇ ಕಂತಿನ ಹಣ ಸೇರಿಸಿ ಒಟ್ಟು 4,000 ಹಣ ಆದರೆ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಸ್ನೇಹಿತರೆ, 16 ಮತ್ತು 17ನೇ ಕಂತಿನ ಹಣ ಇದು ಅವರು ಭರವಸೆಯನ್ನು ಕೊಟ್ಟಿರುವಂಥದ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗುಣಮುಖರಾಗಲಿ, ಅವರು ಏನು ಸಮಸ್ಯೆ ಆಗಿದೆ ಏನು ಅನ್ನೋವಂಥದ್ದನ್ನು ಒಂದು ನೋಡಿ, ನಿಮಗೆ ಹಣ ಆದರೆ ಬಂದಿಲ್ಲ ಅಂದರೆ ನಿಮಗೆ ಆ ಸಮಸ್ಯೆ ಏನು ಆಗಿದೆ ಅದನ್ನು ನೋಡಿ ನಿಮಗೆ ಅದಕ್ಕೊಂದು ಪರಿಹಾರ ಕೊಟ್ಟು ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗುವ ರೀತಿ ಮಾಡ್ತಾರೆ. ಸ್ನೇಹಿತರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಟೈಮಲ್ಲಿ ನೀವು ಎಲ್ಲರೂ ತಾಳ್ಮೆಯಿಂದ ಇರಬೇಕಾಗುತ್ತದೆ. ನೀವು ಎಲ್ಲರೂ ಸ್ವಲ್ಪ ದಿನ ವೇಟ್ ಮಾಡಿ. ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದೇ ಬರುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೇಗ ಗುಣಮುಖರಾಗಲಿ, ಬಂದು ಅವರು ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡ್ತಾರೆ. ಏನಾದರೂ ಪೆಂಡಿಂಗ್ ಹಣ ಇದ್ದರೆ ಆ ಒಂದು ಪೆಂಡಿಂಗ್ ಹಣವನ್ನು ಕೂಡ ಜಮಾ ಮಾಡ್ತಾರೆ ಸ್ನೇಹಿತರೆ. ಇಷ್ಟು ರೀತಿಯಾಗಿ ಗೃಹಲಕ್ಷ್ಮಿ ಬಗ್ಗೆ ಮತ್ತು ಅಪ್ಡೇಟ್ಸ್ ಬಂದಿದ್ದು ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.